ಫಸ್ಟ್ ಆಫ್ ಆಲ್ ನಾನು ಯಾವತ್ತೂ ಬಿ ಜೆ ಪಿನೇ, ಮುಂಚೆನೂ ಬಿ ಜೆ ಪಿನೇ, ಇವಾಗಲೂ ಬಿ ಜೆ ಪಿನೇ, ನಾಳೆನೂ ಬಿ ಜೆ ಪಿನೇ. ನಮಗೆ ಬಿ ಜೆ ಪಿ ರಾಜಕೀಯ ಇಲ್ಲಂದ್ರೂ ಪರವಾಗಿಲ್ಲ, ನಾವು ಬಿ ಜೆ ಪಿ ಬಿಟ್ಟು ಬೇರೆ ಏನಕ್ಕೆ ಮಾಡಲ್ಲ. ಇದು ಏನಂದರೆ ಶಾಸಕರು ಇರ್ಬೋದು, ಬೇರೆ ಪಾರ್ಟಿ ಇರ್ಬೋದು, ನಮ್ಮ ಊರಿನಲ್ಲಿ ನಮಗೆ ವಾಟರ್ ಪ್ಲ್ಯಾಂಟ್ ಇಷ್ಟು ದಿವಸ ಇಲ್ಲದಿದ್ದು ಇವತ್ತು ಮಾಡಿದ್ದಾರೆ, ವಾಟರ್ ಪ್ಲ್ಯಾಂಟ್ ಸ್ಯಾಂಕ್ಷನ್ ಮಾಡಿದ್ದಾರೆ. ನಮ್ಮ ಊರಿಗೆ ಬರುವಾಗ ನಮ್ಮ ಗೌರವ ನಾವು ಕೊಡಬೇಕು. ಆ ಥರ ಬೇರೆ ಏನು ಉದ್ದೇಶ ಬೇರೆ ಏನೂ ಇಲ್ಲ. ನಾವು ಯಾವತ್ತೂ ಪರ್ಸ್ನಲ್ ಕೆಲಸಕ್ಕೆ ಅವ್ರನ್ನ ಯಾವತ್ತೂ ಕೇಳಿಲ್ಲ. ಜನರಿಗೆ, ಸಾರ್ವಜನಿಕರಿಗೆ ಏನು ಬೇಕೋ ಅದು ಕೇಳಿದ್ದೀವಿ, ಅವ್ರು ಸ್ಪಂದಿಸಿದ್ದಾರೆ. ಆ ರೆಸ್ಪೆಕ್ಟು ನಮ್ಮ ಊರಿಗೆ ಬಂದಿದ್ದಾರೆ. ನಾವು ಅವರೆಲ್ಲ ಯಾರು ಬಂದ್ರೂ ನಾವು ಆ ಸಂಪ್ರದಾಯ ನಮ್ಮ ಊರು ನಮ್ಮ ಮನೆ ಹತ್ರ ಬರುವಾಗ ಯಾರು ಬಂದ್ರೂ ನಾವು ಆ ಗೌರವ ಕೊಟ್ಟಿದ್ದೀವಿ. ಸೊ ನಮ್ಗೆ ಗೊತ್ತಿಲ್ಲ, ಬಂದಿದ್ದರು, ಯಾರು ಬೇರೆ ಆಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ನಾವು ಕಾಂಗ್ರೆಸ್ನವರು, ನಾವು ಬಿ ಜೆ ಪಿ ಅಂತೂ ನಾವು ಯಾವತ್ತೂ ನೋಡಿಲ್ಲ. ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಮಾಡ್ತೀವಿ. ನಾವು ಯಾವತ್ತೂ ಅವ್ರು ಆ ಪಾರ್ಟಿ ಈ ಪಾರ್ಟಿ ಅಂತ ಯಾವತ್ತೂ ನಾವು ಆ ಥರ ನೋಡೋಕ್ಕೂ ಹೋಗಲ್ಲ, ನೋಡಿಲ್ಲ. ನಮ್ಮ ಪಂಚಾಯತ್ ಮೆಂಬರ್ಸ್ ಎಲ್ಲ ಇದ್ದಾರೆ. ಇವತ್ತು ಈ ಪಂಚಾಯತ್ನಲ್ಲಿ ಆ ಪಾರ್ಟಿ ಈ ಪಾರ್ಟಿ ಅಂತ ಯಾವುದೂ ಇಲ್ಲ. ಯಾವಾಗಲೂ ನಾವು ಒಂದೇ ಇದನ್ನಲ್ಲಿ ಹೋಗ್ತೀವಿ. ಯಾಕಂದರೆ ಈ ಪಾರ್ಟಿ ಎಲೆಕ್ಷನ್ ಬರುವಾಗಿರುತ್ತೆ, ಆಮೇಲೆ ನಾವು ಜನರು ಕಷ್ಟ ಸುಖ ನಾವು ನೋಡಬೇಕು. ಸೊ ಆ ನಿಟ್ಟಿನಿಂದ ನಾವು ಯಾವತ್ತೂ ಪಾರ್ಟಿ ನೋಡಿಲ್ಲ. ಅವರು ಬಂದಿದ್ದರು, ಕಾಂಗ್ರೆಸ್ನವ್ರು ಬಂದಿದ್ದರು, ನಮ್ಮ ಪಂಚಾಯತ್ನಲ್ಲಿ ಎಲ್ಲ ಬಂದಿದ್ದರು. ಅದು ಯಾರು ಧೈರ್ಯ ಆಗಿದ್ದಾರೆ ಅಂತ ನಾನು ನೋಡ್ಕೊಳ್ಳಿಲ್ಲ. ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದಾರೆ. ನಮ್ಮ ಚೇರ್ಮನ್ ಅವರೇ ಪರ್ಸ್ನಲ್ ಆಗಿ ಪ್ರತಿಯೊಬ್ಬರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅದು ಏನು ಇದಂತ ಗೊತ್ತಿಲ್ಲ. ಬೇಕಾದರೆ ನಾವು ತಿರ್ಗಾ ಅವ್ರನ್ನ ಕರೆಸಿ ಏನು ಅವ್ರ ಕಷ್ಟ ಏನು, ಅವ್ರಿಗೇನು ಇದಾಗಿದೆ ಅಂತ ನಾವು ಆ ಥರ ಯಾವತ್ತೂ ಯಾರನ್ನೂ ಬಿಟ್ಟು ಮಾಡಲ್ಲ, ಈ ಥರ ಕಾರ್ಯಕ್ರಮ ಮಾಡಲ್ಲ. ಸೊ ಮುಖ್ಯವಾಗಿ ಏನಂದರೆ, ನಾವು ಆ ವಾಟರ್ ಪ್ಲ್ಯಾಂಟು ಪ್ರತಿ ಪಂಚಾಯತ್ ಹೆಡ್ ಕ್ವಾರ್ಟರ್ನಲ್ಲಿತ್ತು, ಪ್ರತಿ ಊರಿನಲ್ಲಿತ್ತು. ನಮ್ಮ ಊರದ್ದು ಯಾಕೆ ಮಿಸ್ ಆಯಿತು ಅಂತ, ಯಾಕಂದರೆ ನಾನು ಇಷ್ಟು ತನಕ ಮೇಡಮ್ ಅವ್ರನ್ನ ನಮಗಿದು ಬೇಕು ಅಂತ ಯಾವುದೂ ಕೇಳಲಿಲ್ಲ. ಸೊ ಯಾವುದೋ ಒಂದು ವಿಷಯ ಬಂತು, ಊರಿನವರೆಲ್ಲ ಹೋಗಿದ್ದರು. ಆವಾಗ ನಾವು ಕೇಳಿದ್ವಿ, ಮೇಡಮ್ ಎಲ್ಲ ಕಡೆ ಇದೆ, ನಮ್ಮ ಊರಿನಲ್ಲಿ ಇಲ್ಲ ಅಂದರೆ. ನಾವು ಕೇಳಿದ್ದು ಮಾರನೇ ದಿವಸ ವರ್ಕ್ ಸ್ಟಾರ್ಟ್ ಮಾಡಿದ್ರು. 10-12 ಡೇಸ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇದು ನಾವು ತೋರಿಸ್ಕೋಬೇಕು ಅವ್ರ ಹತ್ರ. ಯಾಕಂದರೆ ಕೇಳಿದ್ದು ಇಮಿಡಿಯೇಟಾಗಿ ಮಾಡಿಕೊಟ್ರು. ಅದಕ್ಕಿಂತ ಮುಖ್ಯವಾಗಿ ಇವಾಗ ಪಾರ್ಟಿ ಅಲ್ಲ, ಇವತ್ತು ಒಂದು ಹುಡುಗನ ನಮ್ಮ ಪಂಚಾಯತ್ನಲ್ಲಿ, ನಮ್ಮ ಇಡೀ ಪಂಚಾಯತ್ನಲ್ಲಿ ಒಂದು SC ಹುಡುಗಕ್ಕೆ MBBS ಫ್ರೀ ಸೀಟ್ ಬಂದಿದೆ ಅಂದರೆ ಅದು ಮಾಮೂಲು ಅಚೀವ್ಮೆಂಟ್ ಅಲ್ಲ. ಅದು ನಾವು ಗುರುತಿಸ್ಬೇಕು. ಅವ್ರಿಗೆ ಗುರುತಿಸಿದ್ರೆ, 4 ಜನ ತಿಳಿದ್ರೆ ಅದು ಬೇರೆಯವ್ರಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಸೊ ಫ್ಯೂಚರ್ ಜನ್ರೇಷನ್ಸ್ಗೆ ಇನ್ಸ್ಪೈರ್ ಮಾಡಬೇಕಂದ್ರೆ ನಾವು ಇಂಥವ್ರನ್ನ ಗುರುತಿಸಿದ್ರೆ ಬೇರೆಯವ್ರಿಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಅದಕ್ಕೋಸ್ಕರ ಅದೊಂದು ಕಾರ್ಯಕ್ರಮ ಅವ್ರಿಗೆ ಪಂಚಾಯತಿಂದ ಒಂದು 25,000 ನಾವು ಇದು ಕೊಟ್ಟಿದ್ದೀವಿ, ಸ್ಕಾಲರ್ಶಿಪ್ಪು ಆ ಹುಡುಗನಿಗೆ. ಅದು ನಾವು ಕೊಡೋದು, ಅದು ನಾವು ಹೇಳ್ಕೊಬಾರ್ದು. ಅದು ನಾವು ಹೆಲ್ಪ್ ಮಾಡಿರೋದು ಅದೆಲ್ಲ ನಾವು ಸಪ್ರೇಟಾಗಿ ಮಾಡಿದ್ದೀವಿ. ಅದು ನಾವು ಹೆಲ್ಪ್ ಮಾಡೋದು ಅದು ಹೇಳ್ಕೊಂಡ್ರೆ ಅದು ಹೆಲ್ಪ್ ಆಗಲ್ಲ. ಸೊ ನಾವು ಪರ್ಸ್ನಲಾಗೂ ಮಾಡಿದ್ದೀವಿ. ಸೊ ಆ ಹುಡುಗನಿಗೆ ಇದು ಮಾಡಬೇಕು. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಮ್ಮ ಮಹಿಳಾ ಹಾಲು ಒಕ್ಕೂಟ ಸಂಘ ಡಿಸ್ಟಿಕ್ನಲ್ಲಿ ಬೆಸ್ಟ್ ಸಂಘ ಅಂತ ಗುರುತಿಸ್ತಾರೆ. ಅವ್ರಿಗೆ ಜಾಗ ಇಲ್ಲ, ಅವರು ಪ್ರೈವೇಟ್ ಜಾಗದಲ್ಲಿ, ನಮ್ಮ ಜಾಗದಲ್ಲೇ ಅವರು ಮಾಡ್ತಾಯಿದ್ದಾರೆ. ಸೊ ಜಾಗ ಬೇಕಂದ್ರು ಇವಾಗ ಎಲ್ಲರೂ ನಮ್ಮ ಹಳೆ ಪಂಚಾಯತ್ ಬಿಲ್ಡಿಂಗ್ ಇದ್ದರೆ ನಮ್ಮ ಪಂಚಾಯತ್ ಮೆಂಬರ್ಸ್ ಎಲ್ಲ ಸೇರಿ ರೆಸಲ್ಯೂಷನ್ ಮಾಡಿ ಅದನ್ನು ಅವ್ರಿಗೆ ಕೊಡೋಕ್ಕೆ ತೀರ್ಮಾನ ಮಾಡಿದರು. ಅದು ಪಕ್ಕದಲ್ಲಿ ನಮ್ಮ ದೊಡ್ಡಪ್ಪ ಅವರ ಮುಂದಪ್ಪ ನಾಯ್ಡು ಅವ್ರದ್ದು ಜಾಗ ಇತ್ತು. ಅದು ನೋಡಿದ್ರೆ ಆ ಪಂಚಾಯತ್ ಜಾಗ ಒಂದು 1,500 ಸ್ಕ್ವೇರ್ ಫೀಟ್ ಏನೋ ಇತ್ತು. ಅದು ಇವಾಗ ಮಾಡರ್ನ್ ಮಿಷನರಿ, ಮಾಡರ್ನ್ ಇದು ಬರ್ತಾ ಇರೋಕ್ಕೆ ಆ ಜಾಗ ಸಾಕಾಗಲ್ಲ. ಅವ್ರನ್ನ ಕೇಳಿದ್ವಿ, ಸರಿಯಪ್ಪ ಊರಿಗೋಸ್ಕರ ಕೊಡ್ತೀನಿ ಅಂತ ಅವರು ಒಪ್ಕೊಂಡು ಅವರು ಕೊಟ್ಟಿದ್ದಾರೆ. ಇವಾಗ ಆಲ್ಮೋಸ್ಟ್ ಅದು ಜಾಗ ಒಂದು 4,500 ಅಡಿ ಆಗುತ್ತೆ. ಸೊ ಅದನ್ನಲ್ಲಿ ಮಾಡಿದ್ರೆ ಮಾದರಿ ಡೈರಿ ಆಗುತ್ತೆ. ಇಡೀ ನಮ್ಮ ತಾಲೂಕಿನಲ್ಲಿ ಅಷ್ಟು ಜಾಗ ಇರೋ ಡೈರಿ ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ ಯಾವುದೂ ಇಲ್ಲ ಅಷ್ಟು ಜಾಗ. ಸೊ ಇಲ್ಲಿ ಬಂದರೆ ನಾಳೆ ಇಂಪ್ರೂವ್ಮೆಂಟ್ಸು, ನಾಳೆ ಲೇಟೆಸ್ಟ್ ಮಿಷನರಿ ಹಾಕೋಕ್ಕೆ ಎಲ್ಲರಿಗೂ ಅವಕಾಶ ಇರುತ್ತೆ. ಸೊ ಅದೊಂದು ಜಾಗ, ಯಾಕಂದರೆ ಇದು ಗೌರ್ಮೆಂಟ್ ಜಾಗ ಕೊಡ್ತಾ ಇರೋದು. ಇನ್ನು ಮೇಡಮ್ ಆ್ಯಸ್ ಎನ್ MLA ಅವ್ರ ಕೈಯಿಂದ ಕೊಡಿಸಿದ್ದೀವಿ.
ಇಷ್ಟು ಬಿಟ್ಟು ಬೇರೆ ಇದರಲ್ಲಿ ಯಾವ ರಾಜಕೀಯನೂ ಮಾಡೋ ಅವಶ್ಯಕತೆ ಇಲ್ಲ. ನಾವು ಯಾವತ್ತು ಇವತ್ತು BJP, ನಾಳೆನೂ BJPನೇ, ಯಾವತ್ತೂ ನಾವು BJP ಇರ್ತೀವಿ. ಇಲ್ಲಾಂದ್ರೂ ರಾಜಕೀಯ ಬಿಟ್ಟು ಮನೆಯಲ್ಲಿ ಇರ್ತೀವಿ ಹೊತ್ತು ನಾವು. ಯಾಕಂದರೆ ನಮ್ಮ ಐಡಿಯಾಲಜಿ, ನಾವು ನ್ಯಾಷನಲಿಸ್ಟ್. ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ಎ ನ್ಯಾಷನಲಿಸ್ಟು ಆ್ಯಂಡ್ ಐ ಆಮ್ BJP ಇರ್ತೀವಿ ನಾವು. ನೇಷನ್ ಫಸ್ಟ್ ನಮ್ಮ ಉದ್ದೇಶ. ಎಲ್ಲರೂ ನಮ್ಮ ಜೊತೆಯಲ್ಲಿರೋರು ಎಲ್ಲರೂ ಉದ್ದೇಶ ಏನಂದರೆ ಲೈಕ್ ಮೈಂಡೆಡ್ ಅವರಲ್ಲೆಲ್ಲ ನಾವು ಒಂದು ಜೊತೆಯಲ್ಲಿರ್ತೀವಿ. ಎಲ್ಲರ ಉದ್ದೇಶನೂ ಅಷ್ಟೇ. ನಮ್ಮದು ಪಾರ್ಟಿ ಐಡಿಯಾಲಜಿ ಇದೆ, ಅದು ಯಾವಾಗ ಬರಬೇಕೋ ಅವಾಗ ನಾವು ಮಾಡ್ತೀವಿ. ಇವಾಗೆಲ್ಲ ನಾವು ದಿವಸ ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಊರು ಚೆನ್ನಾಗಿರಲ್ಲ. ಆ ನಿಟ್ಟಿನಲ್ಲಿ ಇದು ಮಾಡಿದ್ವಿ. ಸೂಪರ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.